ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಸ್ಮ್ಯಾಕ್ ಡೌನ್ ನಿನ್ನೆ ರಾತ್ರಿ 11:30ಗೆ ಪ್ರಾರಂಭ ಆಗಿತ್ತು. ಯಾರ್ಯಾರು ನಿದ್ದೆಗೆಟ್ಟು ನೋಡಿದ್ದೀರಾ ಎಲ್ಲರಿಗೂ ಕೂಡ ಸಾರಿ ಕೇಳ್ತೀನಿ. ಯಾಕಪ್ಪ ಅಂದರೆ ಅಂಥದ್ದು ಏನು ಕೂಡ ಇರಲಿಲ್ಲ ಅಂತಲೇ ಹೇಳಬೇಕು. ಯಪ್ಪ ಗುರು, ನೋಡೋದಕ್ಕೆ ಆಗ್ತಾ ಇಲ್ಲ. ಫುಲ್ ಅಫ್ಕೋರ್ಸ್ ಕ್ರೌಡ್ ಕಡೆಯಿಂದ ಸ್ವಲ್ಪ ಎನರ್ಜಿ ಸಿಕ್ತು ಅಷ್ಟೇ. ಅದನ್ನು ಬಿಟ್ಟರೆ ಏನು ಕೂಡ ಇರಲಿಲ್ಲ ಗುರು. ಸ್ಮ್ಯಾಕ್ ಡೌನಲ್ಲಿ ಲಿಟ್ರಲಿ ಏನೂ ಕೂಡ ಇರಲಿಲ್ಲ. ಆಸ್ ಮೈನ್ ಇವೆಂಟಲ್ಲಿ ಇವತ್ತು ನಮ್ಮ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಸೆಗ್ಮೆಂಟಿಂದ ಸ್ವಲ್ಪ ಇವರ ಮ್ಯಾಚಿಗೆ ಹೈಪ್ ಅಂತೂ ಖಂಡಿತವಾಗ್ಲೂ ಕೂಡ ಬಂತು. ಆ್ಯಂಡ್ ಸ್ಮ್ಯಾಕ್ ಡೌನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಆ ರೀತಿ ವಿಚಿತ್ರವಾದ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಸ್ಮ್ಯಾಕ್ ಡೌನಿಗೆ. ಬಟ್ ಕ್ರೌಡ್ ಎನರ್ಜಿಯಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳಬೇಕು. ಏನೇ ಆಗಲಿ ಮೈನ್ ಇವೆಂಟ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಡೀ ಶೋನ ನಿದ್ಗೆಟ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ರ್ಯಾಂಡಮ್ ಮ್ಯಾಚಸ್ಗಳು, ಅದರಲ್ಲಿ ಕೆಲವೊಂದಷ್ಟು ಶಾಕಿಂಗ್ಗಳು ಇದ್ವು ಅಂತಲೇ ಹೇಳಬೇಕು. ಅಂದರೆ ನಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಸು ಇವತ್ತು ಸೋತಿದ್ದಾರೆ. ನಮ್ಮ MFT ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಸ್ನ ಪಿನ್ ಮಾಡಿ ವಿಕ್ಟ್ರಿನ ಗಳಿಸ್ಕೊಂಡಿದ್ದಾರೆ. ಅದೊಂದು ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು ಅಂತಲೇ ಹೇಳಬೇಕು. ಆ್ಯಂಡ್ ಡ್ಯಾನ್ ಹೌಸಿನ್ ಅವರ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ನಮ್ಮ ಡ್ಯಾನ್ ಹೌಸಿನ್ ಅವರು ಬ್ಯಾಕ್ ಸ್ಟೇಜಲ್ಲಿ ಒಬ್ಬ ಮನುಷ್ಯನ್ನೇ ಸೃಷ್ಟಿ ಮಾಡಿದ್ದಾರೆ. ಅಂಡ್ ಆ ಪರ್ಸನ್ ಯಾರು ಅನ್ನೋದು ಮುಂದೆ ರಿವೀಲ್ ಆಗುತ್ತೆ. ಅಂಡ್ ಆಗ ನೋಡಬೇಕು ಡ್ಯಾನ್ ಹೌಸಿನ್ ಅವರು ಸೃಷ್ಟಿ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ. ಅಂಡ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ಆಫ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಸ್ ನಮ್ಮ ಗಂತರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ಕೋಡಿ ರೋಡ್ಸ್ ನಿನಗೆ ಫ್ಯಾನ್ಸ್ ಗಳ ಅಗತ್ಯಕತೆ ಇದೆ, ನಿನಗೆ ಚಾಂಪಿಯನ್ಶಿಪ್ ನ ಅಗತ್ಯಕತೆ ಇದೆ, ನೀನು ನಿನ್ನ ಫ್ಯಾನ್ ಆಗೇ ಇರ್ತೀಯ, ನಿನಗೆ ನೀನೇ ಇಷ್ಟ. ಬಟ್ ನಾನು ಆ ರೀತಿ ಅಲ್ಲ, ನನಗೆ ಯಾವ ಆಸೆನೂ ಕೂಡ ಇಲ್ಲ. ಅಂಡ್ ನನಗೆ ಯಾರ ಅಗತ್ಯಕತೆನೂ ಕೂಡ ಇಲ್ಲ. ಅಂಡ್ ಈ ಒಂದು ಇಂಡಸ್ಟ್ರಿಯಲ್ಲಿ ನಾನು ರೆಸ್ಲಿಂಗ್ ನ ಡಿಫೈನ್ ಮಾಡೋದಕ್ಕೆ ಬಂದಿದ್ದೀನಿ. ಅಂಡ್ ಅದೇ ರೀತಿ ನಾನು ಮಾಡಿ ತೋರಿಸ್ತೀನಿ ಅಂತ ನಮ್ಮ ಗಂತರ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಗಂತರ್ ಅವರಿಗೆ, ಗಂತರ್ ನೀನೊಬ್ಬ ಸುಳ್ಳುಗಾರ, ಯಾಕಂದ್ರೆ ನೀನು ಯಾವುದ್ರ ಮೇಲೆ ಆಸೆ ಇಲ್ಲ ಅಂತ ಹೇಳ್ತಾ ಇದೆಯೋ ನನಗೆ ಗೊತ್ತು, ಅದ್ರ ಮೇಲೆಲ್ಲ ನಿನಗೆ ಆಸೆ ಇದೆ ಅಂತ. ಯಾಕಂದ್ರೆ ನಿನಗೇನಾದ್ರೂ ಆಸೆ ಇರಲಿಲ್ಲ ಅಂದಿದ್ರೆ ನಾನು ಈ ಒಂದು ಕಂಪನಿಯಲ್ಲಿ ಇಲ್ಲಿ ನಿಂತ್ಕೊಂಡು ನಿನ್ ಜೊತೆ ಮಾತೇ ಆಡ್ತಾ ಇರ್ಲಿಲ್ಲ. ಯಾವುದೋ ಒಂದು ಇಂಡಿ ಶೋ ಅಲ್ಲಿ 330 ಪೌಂಡ್ ನ ಯಾವುದೋ ಒಬ್ಬ ಡುಮ್ಮ ವ್ಯಕ್ತಿ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಬಟ್ ನಿನಗೆ ಇದ್ರ ಬಗ್ಗೆ ಎಲ್ಲ ಆಸೆ ಇದೆ, ನಿನಗೆ ಕ್ರೌಡ್ ನಿನ್ನ ಖುಷಿ ಪಡಿಸ್ಬೇಕು ಅಂತ ಆಸೆ ಇದೆ, ಈ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ಇಂದ ಸಿಗೋ ಪ್ರೆಸ್ಟೀಜ್ ಬಗ್ಗೆ ನಿನಗೆ ಆಸೆ ಇದೆ. ಅಷ್ಟೇ ಅಲ್ಲ, ESPN ನ ಮೊದಲ ಮೈನ್ ಅವರ್ ಅಲ್ಲಿ ನೀನು ನಿನ್ನ ಮ್ಯಾಚ್ ನ ಆಡಬೇಕು ಅಂತ ಆಸೆ ಇದೆ. ಅಂಡ್ ಅಷ್ಟೇ ಪೋಸ್ಟರ್ ಅಲ್ಲಿ ಕೂಡ ನಿನಗೆ ಬರಬೇಕು ಅಂತ ಆಸೆ ಇದೆ. ಬಟ್ ನೀನು ಏನು ಆಸೆ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ ಅಷ್ಟೇ. ಏನೇ ಆಗ್ಲಿ ಕ್ಲಾಶ್ ಇನ್ ಇಟಲಿಯಲ್ಲಿ ನಾನು ನಿನ್ನನ್ನು ಸೋಲಿಸ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಗಂತರ್ಗೆ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರು ಕೋಡಿ ರೋಡ್ಸ್ ಅವರ ಕೈ ಹಿಡಿದು ನಿಲ್ಲಿಸಿ, ಕೋಡಿ ರೋಡ್ಸ್ ನೀನು ನನ್ನನ್ನು ಸುಳ್ಳುಗಾರ ಅಂದೆ ಅಲ್ವಾ, ನಿಜವಾಗ್ಲೂ ನಾನು ಪ್ರಾಮಿಸ್ ಮಾಡಿದ್ದೆ ಗೋಲ್ಡ್ಬರ್ಗ್ ಅವ್ರನ್ನ ಚೋಕ್ ಮಾಡ್ತೀನಿ ಅಂತ. ಅಂಡ್ ಅದೇ ರೀತಿ ಕೆಲಸನ ಮಾಡಿದೆ. ನಾನು ಪ್ರಾಮಿಸ್ ಮಾಡಿದ್ದೆ AJ ಸ್ಟೈಲ್ ಅವ್ರನ್ನ ಚೋಕ್ ಮಾಡ್ತೀನಿ ಅಂತ. ಅಂಡ್ ಆ ಒಂದು ಕೆಲಸನ ಮಾಡಿದೆ. ಅಂಡ್ ನಾನು ಪ್ರಾಮಿಸ್ ಮಾಡಿದ್ದೆ ನಿನ್ನ ರೋಲ್ ಮಾಡೆಲ್ ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸ್ತೀನಿ ಅಂತ. ಅಂಡ್ ಆ ಒಂದು ಕೆಲಸನೂ ಕೂಡ ನಾನು ಮಾಡಿದೆ. ಅಂಡ್ ಈಗ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಕ್ಲಾಶ್ ಇನ್ ಇಟಲಿಯಲ್ಲಿ ನಿನ್ನನ್ನು ಕೂಡ ನಾನು ಚೋಕ್ ಮಾಡ್ತೀನಿ. ಅಂಡ್ ಒಂದು ಒಣಗಿರೋ ಟವಲ್ ರೀತಿ ನಿನ್ನನ್ನು ಇಚ್ಕಾಕಿ ಅಲ್ಲಿ ಬಿಸಾಕ್ತೀನಿ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ನಾನು ಗೆದ್ಕೋತೀನಿ ಕೋಡಿ ರೋಡ್ಸ್ ಅಂತ ಹೇಳಿ ನಮ್ಮ ಗಂತರ್ ಅವರು ತನ್ನ ಫೈನಲ್ ಮೆಸೇಜ್ ನ ಡ್ರಾಪ್ ಮಾಡಿದ್ದಾರೆ ಕೋಡಿ ರೋಡ್ಸ್ ಅವರಿಗೆ. ಅಂಡ್ ಆ ಒಂದು ಲೈನ್ ಇತ್ತಲ್ಲ, ನಾನು ನಿನ್ನನ್ನು ಚೋಕ್ ಮಾಡ್ತೀನಿ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ, ಅದಂತೂ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿತ್ತು. ಅಂಡ್ ನಾನಂತೂ ಈಗ ಇವರ ಮ್ಯಾಚಿಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಮ್ಯಾಕ್ ಡೌನ್ ನಲ್ಲಿ ನೋಡುವಂತಹ ವಿಚಾರ ಇದ್ದಿದ್ದು ಇದೊಂದೇ. ಬಟ್ ಸ್ಮ್ಯಾಕ್ ಡೌನ್ ಗಿಂತ ಹೊರತುಪಡಿಸಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಗಳಿದೆ ನಿಮ್ಮ ಬಳಿ ಹಂಚ್ಕೊಳ್ಳೋದಿಕ್ಕೆ. ಮೊದಲನೇದಾಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಮೀಟ್ ಅಪ್ ನ ಪ್ಲಾನ್ ಮಾಡಿದ್ರು. ಅಂದ್ರೆ ಇದು ಯಾವುದೇ ರೀತಿಯ WWE ಕಂಪನಿ ಕಡೆಯಿಂದ ಬಂದಂತಹ ಮೀಟಪ್ ಇಲ್ಲ. ಅವರು ಕೆಲವೊಂದಷ್ಟು ಫಾರ್ಮ್ಸ್ ಗಳನ್ನ ನಡೆಸ್ತಾ ಇರ್ತಾರಲ್ವಾ, ಅಲ್ಲಿ ಯಾವುದೋ ಒಂದು ಶಾಪ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಮೀಟ್ ಅಂಡ್ ಗ್ರೀಟ್ ಇತ್ತು ಅಂತಾನೆ ಹೇಳ್ಬೇಕು. ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಎಷ್ಟು ಜನ ಲೈನ್ ಅಲ್ಲಿ ನಿಂತಿದ್ದಾರೆ ಸ್ವಲ್ಪ ನೀವಿಲ್ಲಿ ನೋಡ್ತಾ ಇರಬಹುದು. ಲಿಟ್ರಲಿ ಈ ಲೆವೆಲ್ಗೆ ಬರ್ತಾರೆ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಯಾಕಂದ್ರೆ ಇದು WWE ಅವರ ಜೊತೆ ಸೇರ್ಕೊಂಡು ಆರ್ಗನೈಸ್ ಮಾಡಿದ್ದಲ್ಲ, ಅವರೇ ಖುದ್ದಾಗಿ ಯಾವುದೋ ಒಂದು ಶಾಪ್ ಜೊತೆ ಸೇರ್ಕೊಂಡು ಆರ್ಗನೈಸ್ ಮಾಡಿದ್ದು. ಆದ್ರೂ ಕೂಡ ಎಷ್ಟು ಜನ ಫ್ಯಾನ್ಸ್ ಗಳು ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಸ್ವಲ್ಪ ನೀವೇ ಥಿಂಕ್ ಮಾಡಿ. ಅಂಡ್
ಇದರಿಂದನೇ ಗೊತ್ತಾಗುತ್ತೆ ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ ಬೇಸು ಯಾವ ರೀತಿ ಇದೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಕೋಬ್ ಫಾಟೋ ಅವರ ಬಗ್ಗೆ. ಇದು ಒಂದು ಸೀರಿಯಸ್ ವಿಚಾರ ಅಂತಾನೆ ಹೇಳ್ಬೇಕು. ನಮ್ಮ ಜೇಕೋಬ್ ಫಾಟೋ ಅವರಿಗೆ ಇಂಜುರಿ ಆಗಿದೆ. ರೀಸೆಂಟ್ ಆಗಿ ಲಿವರ್ಪೂಲ್ ನ ಲೈವ್ ಇವೆಂಟ್ ಅಲ್ಲಿ ನಮ್ಮ ಜೇಕೋಬ್ ಫಾಟೋ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಹೋಗ್ಬೇಕಾದ್ರೆ ಅವರು ಕುಂಡ್ಕೊಂಡು ಹೋಗ್ತಾ ಇದ್ರಂತೆ, ತನ್ನ ತೊಡೆನ ಹಾಗೆ ಕಾಲ್ನ ಇಟ್ಕೊಂಡು ಹೋಗ್ತಾ ಇದ್ರಂತೆ. ಅದಾದ್ಮೇಲೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಜೇಕೋಬ್ ಫಾಟೋ ಅವರಿಗೆ ಸೀರಿಯಸ್ ಆಗಿ ಇಂಜುರಿ ಆಗಿದೆ ಅಂಡ್ ಡಬ್ಲ್ಯೂ ಅವರು ಬ್ಯಾಕಪ್ ಪ್ಲಾನ್ ನ ಹುಡುಕ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ಇನ್ನ ಒಂದು ಅಪ್ಡೇಟ್ ಬರುತ್ತೆ ಫೈಟ್ಫುಲ್ ಅವರ ಕಡೆಯಿಂದ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಸದ್ಯಕ್ಕೆ ಜೇಕೋಬ್ ಫಾಟೋ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ಅಂಡ್ ಅವರು ಹೋಪ್ ಮಾಡ್ತಾ ಇದ್ದಾರೆ ಕ್ಲಾಶ್ ಇನ್ ಇಟಲಿ ಅಷ್ಟೊತ್ತಿಗೆ ನಮ್ಮ ಜೇಕೋಬ್ ಫಾಟೋ ಅವರು ಸ್ವಲ್ಪನಾದ್ರೂ ರಿಕವರಿ ಆಗ್ತಾರೆ ಅಂತ. ಅಕಸ್ಮಾತ್ ಅವರ ಕೈಯಲ್ಲಿ ಏನಾದ್ರೂ ಕ್ಲಾಶ್ ಇನ್ ಇಟಲಿಯಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಡಬ್ಲ್ಯೂ ಅವರಿಗೆ ಬ್ಯಾಕಪ್ ಪ್ಲಾನ್ ನ ಹುಡ್ಕುವಂತಹ ಅವಶ್ಯಕತೆ ಇದೆ ಅಂಡ್ ಅದನ್ನ ಅವರು ಸರ್ಚ್ ಮಾಡೋದಕ್ಕೆ ಶುರು ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರು ಹೋಪ್ ಮಾಡ್ತಾ ಇದ್ದಾರೆ ಜೇಕೋಬ್ ಫಾಟೋ ಅವರು ಕ್ಲಾಶ್ ಇನ್ ಇಟಲಿ ಅಷ್ಟೊತ್ತಿಗೆ ರಿಕವರಿ ಆಗ್ತಾರೆ ಅಂತ. ನೋಡ್ಬೇಕು ಗೈಸ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಇನ್ನು 2 ದಿನ ಟೈಮ್ ಇದೆ, ಇವತ್ತು ನಾಳೆ. ಅಷ್ಟೊತ್ತಿಗೆ ನಮ್ಮ ಜೇಕೋಬ್ ಫಾಟೋ ಅವ್ರು ಏನಾದ್ರೂ ರಿಕವರಿ ಆದ್ರೆ ಕ್ಲಾಶ್ ಇನ್ ಇಟಲಿಯಲ್ಲಿ ಜೇಕೋಬ್ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ಜೇಕೋಬ್ ಫಾಟೋ ಅವ್ರು ಏನಾದ್ರೂ ರಿಕವರಿ ಆಗ್ಲಿಲ್ಲ ಅಂದ್ರೆ ಡಬ್ಲ್ಯೂ ಅವರು ಏನ್ನ ತೋರಿಸ್ತಾರೆ ಅಂತ ನಾವಂತೂ ಕಾದು ನೋಡ್ಬೇಕು. ಆತರ ಆಗದೆ ಇರ್ಲಿ, ಜೇಕೋಬ್ ಫಾಟೋ ಅವರು ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಎಲ್ಲರೂ ಕೂಡ ಹೋಪ್ ಮಾಡಿ ಜೇಕೋಬ್ ಫಾಟೋ ಅವರು ರಿಕವರಿ ಆಗ್ಲಿ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ಕ್ಲಾಶ್ ಇನ್ ಇಟಲಿಯ ಪ್ರಿಡಿಕ್ಷನ್ ನ ತಗೊಂಡು ಬರ್ತೇನೆ.